ಎಸ್. ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ಇವತ್ತು ಫಸ್ಟ್ ನಾವು ಯಾವ ಬೆಳೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ, ಎಸ್, ರೀಸೆಂಟ್ ಆಗಿ ತಾನೇ ಅದರ ಪ್ರೈಸ್ ಗಗನಕ್ಕೇರಿತ್ತು. ಕೋಟ್ಯಾಧೀಶ್ವರನ್ನಾಗಿ ಮಾಡಿದೆ ಸಾಕಷ್ಟು ರೈತರನ್ನ. ಅದು ಯಾವಾಗ್ಲೂ ಅಷ್ಟೇ, ಬೆಲೆ ಬಂದಾಗ ರೈತರನ್ನ ತುಂಬಾ ಕೋಟ್ಯಾಧೀಶ್ವರನ್ನಾಗಿ ಅಥವಾ ಲಕ್ಷಾಧಿಪತಿಗಳನ್ನಾಗಿ ಮಾಡುವಂತ ಒಂದು ಕೆಲಸವನ್ನ, ಆ ಒಂದು ಹಿಸ್ಟ್ರಿ ಆ ರೀತಿ ಬಂದಿದೆ. ಎಸ್, ಆ ಬೆಳೆಗಳು ಯಾವುದು ಅನ್ನೋದಾದ್ರೆ, ಎಸ್, ಮೊದಲನೇದಾಗಿ ಟೊಮೊಟೊ ಮತ್ತು ಹಸಿರು ಮೆಣಸಿನಕಾಯಿ. ಆಲ್ಮೋಸ್ಟ್ ಎರಡೂ ಕೂಡ ಹೆಡ್ಡಿಂಗ್ ಹಾಕೊಳ್ಳಿ, ಟೊಮೊಟೊ ಮತ್ತೆ ಹಸಿರು ಮೆಣಸಿನಕಾಯಿ ಅಂತ. ಟೊಮ್ಯಾಟೊ ಅಂಡ್ ಗ್ರೀನ್ ಚಿಲ್ಲೀಸ್ ಎರಡೂ ಕೂಡ ಆಲ್ಮೋಸ್ಟ್ 3 ತಿಂಗಳುಗಳ ಬೆಳೆ, ಮತ್ತೆ ಎಲ್ಲದೂ ಕೂಡ ಸಸಿಯಿಂದನೇ ಪ್ರಾರಂಭ ಆಗ್ತದೆ. ಅದಾದ್ಮೇಲೆ ಕೆಲವು ದಿನಗಳ ನಂತರ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗಿ ನೆಕ್ಸ್ಟ್ ಕಾಯಿ ಆಗುತ್ತೆ, ಇನ್ನೊಂದು ಹಣ್ಣಾಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇದೆರಡೂ ಬೆಳೆಗಳಿಗೆ ನಾವು ಕೊಡಬೇಕಾಗಿರುವಂತ ಒಂದು ವಿಧಾನ, ಒಂದು ಪ್ರೋಸೆಸ್, ಒಂದು ಡೋಸೇಜ್ ಸೇಮ್ ಆಗಿರೋದ್ರಿಂದ ಇವೆರಡೂ ಬೆಳೆಗಳಿಗೆ ನಾವು ಒಂದೇ ಸಲ ನೋಡ್ತೀವಿ. ಓಕೆ, ಒಂದನ್ನ ಒಂದು ಸಪರೇಟ್ ಆಗಿ ನೋಡೋ ಬದಲು ಎರಡೂ ಬೆಳೆಗಳಿಗೂ ನಾನೀಗ ಏನ್ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್, ಅದೇ ರೀತಿ